ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಬಂದಿರೋ ವಿಷಯ ಏನಂದ್ರೆ, ಎಲ್ರಿಗೂ ಆಲ್ರೆಡಿ ಗೊತ್ತಾಗಿದೆ. ನಾನು ಕೂಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದೆ. ಸೊ ಎಲ್ಲರೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇವತ್ತು ಬಂದಿದೆ. ಅದೇ ಕಂಪಲ್ಸರಿ ಕನ್ನಡ. ಯಾರ್ಯಾರೆಲ್ಲ ಪಾಸ್ ಆಗಿದ್ದೀರಿ, ಫಸ್ಟ್ ಎಲ್ರಿಗೂ ಕಂಗ್ರಾಚುಲೇಷನ್. ಮತ್ತೆ ಅಕೌಂಟ್ ಅಸಿಸ್ಟೆಂಟ್ 1:3 ಕೂಡ ಇನ್ನೊಂದ್ 2-3 ದಿನದಲ್ಲೇ ಬರುತ್ತೆ. ಏಕೆಂದ್ರೆ ನಾವು ಇದು ಕೈಯಲ್ಲಿ ವ್ಯಾಲ್ಯೂಯೇಷನ್ ಮಾಡಿ 32,000 ನೋಡ್ಬೋದು. ಒಂದು ಪೇಜ್ ಅಲ್ಲಿ 128 ಜನದ್ದು ಹೆಸರಿದೆ. ಸೊ ಇದೇ ತರ ಸುಮಾರು 32,000 ಜನದ್ದು ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ಸೊ 32,000 ವ್ಯಾಲ್ಯೂಯೇಷನ್ ಮಾಡಿ ರಿಸಲ್ಟ್ 2 ತಿಂಗಳಲ್ಲಿ ರೆಡಿ ಆಗಿದೆ ಅಂದ್ರೆ ನಿಜವಾಗ್ಲೂ KPSC ಗೆ ಒಂದು ಬಿಗ್ ಥ್ಯಾಂಕ್ಸ್. ಇಷ್ಟು ಬೇಗ ರಿಸಲ್ಟ್ ಬಿಟ್ಟಿರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ, 2 months ಒಳಗೆ. ಸೊ ಅದೇ ರೀತಿ ಅಕೌಂಟ್ ಅಸಿಸ್ಟೆಂಟ್ ಕೂಡ ಬೇಗ ಬಿಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ನನ್ಗನ್ಸಿರೋ ಪ್ರಕಾರ ನಾಳೆ ಇಲ್ಲ ನಾಡಿದ್ದು 1:3 ಬರ್ಬೋದು. KPSC ಆ ಇಶ್ಯೂ ಇಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ, ಹೇಳಕ್ಕಾಗಲ್ಲ. ಆಲ್ಮೋಸ್ಟ್ ಖಂಡಿತ 1:3 ರೆಡಿ ಆಗಿದೆ ಲಿಸ್ಟ್, ಅದು ಅನೌನ್ಸ್ ಮಾಡೋದಷ್ಟೇ ಬಾಕಿ ಇದೆ. ಎಲ್ರು ಕೇಳೋದು ಅದೇ ವಿಚಾರ, ಅಕೌಂಟ್ ಅಸಿಸ್ಟೆಂಟ್ ರಿಸಲ್ಟ್ ಯಾವಾಗ ಅಂತ. ತುಂಬಾ ಜನ ವೇಟ್ ಮಾಡ್ತಾ ಇದಾರೆ. ಬರುತ್ತೆ, ಆದಷ್ಟು ಬೇಗನೆ ಬರುತ್ತೆ. ಆಕ್ಚುಲಿ ಮುಂಚೆ ಹೇಳ್ಬೇಕಂದ್ರೆ KPSC ಪಂಚವಾರ್ಷಿಕ ಯೋಜನೆ ಆಗಿತ್ತು. ಸೊ ನೋಟಿಫಿಕೇಶನ್ ಆದ್ರೆ ಎಕ್ಸಾಮ್ ಆಗ್ತಿದ್ದೆ 1 ತಿಂಗಳಿಗೆ, ಮತ್ತೆ ಅದು ಕೀ ಆನ್ಸರ್ ಬಿಡಕ್ಕೆ ವರ್ಷಗಳು ತಗೋತಾ ಇದ್ರು. ಬಟ್ ಇವಾಗ ತುಂಬಾ ಅಪ್ಡೇಟ್ ಆಗಿದೆ. ಎಕ್ಸಾಮ್ ಆಗಿ ನೆಕ್ಸ್ಟ್ ಡೇನೆ ಕೀ ಆನ್ಸರ್ ಕೂಡ ಬರ್ತಾ ಇದೆ. ಸೊ ಅದೇ ರೀತಿ ಎಕ್ಸಾಮ್ ಕೂಡ ಪಾರ್ಷಿಯಲ್ ಆಗಿ ಮಾಡಿದ್ರೆ, ತುಂಬಾ ಪಾರದರ್ಶಕತೆಯಿಂದ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೋಡೋಣ, ಅಕೌಂಟ್ ಅಸಿಸ್ಟೆಂಟ್ 1:3 ಲಿಸ್ಟ್ ಬಂದ್ರೆ ಗೊತ್ತಾಗುತ್ತೆ ಯಾವ ತರ ಎಕ್ಸಾಮ್ ಆಗಿದೆ ಅಂತ. ನನ್ಗನ್ಸಿರೋ ಪ್ರಕಾರ ಸ್ಟ್ರಿಕ್ಟ್ ಆಗೇ ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ. ಮತ್ತೆ ನನಗೆ ತುಂಬಾ ಜನ ಕೇಳ್ತಾ ಇರೋದು, ಇದು ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಇನ್ನು ಡೌನ್ಲೋಡ್ ಆಗ್ತಾ ಇಲ್ಲ ಅಂತ. ಅದು ಇನ್ನು ಇವಾಗ ಜಸ್ಟ್ ರಿಸಲ್ಟ್ ಮಾತ್ರ ಬಿಟ್ಟಿದ್ದಾರೆ, ಇನ್ನು ಸ್ವಲ್ಪ ದಿನ ತಗೋತಾರೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗಕ್ಕೆ. ಸೊ ನಾನು ಬಿಟ್ಟಿದ ತಕ್ಷಣ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಂಡಿರಿ. ಸೊ ನಾನು ಬಿಟ್ಟಿದ ತಕ್ಷಣ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಮತ್ತೆ ಅದು ಬಿಟ್ಮೇಲೆ ಪರ್ಮನೆಂಟ್ ಇರಲ್ಲ, ಸ್ವಲ್ಪ ದಿನ ಮಾತ್ರ ಇರುತ್ತೆ. ಅಷ್ಟರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಇದು ಕಂಪಲ್ಸರಿ ಕನ್ನಡ ಪಾಸ್ ಆಗಿದ್ರೆ ಅಂತ ಸರ್ಟಿಫಿಕೇಟ್ ಕೇಳ್ತಾರೆ. ಮತ್ತೆ ಅವಾಗ ಡೌನ್ಲೋಡ್ ಮಾಡ್ಕೊಂಡು ಹೋದ್ರೆ ಅವಾಗ ಸಿಗಲ್ಲ, ಮತ್ತೆ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಅದಕ್ಕೆ ಡೌನ್ಲೋಡ್ ಮಾಡ್ಕೊಂಡು ಹುಷಾರಾಗಿ ಇಟ್ಕೊಳ್ಳಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್. ಮತ್ತೆ ಎಲ್ರು CTI, NaN-HK ಮತ್ತೆ ಇದ್ರಲ್ಲಿ ಪಾಸ್ ಆಗಿರೋರು ಮತ್ತೆ ನನಗೆ ಇನ್ನೊಂದು ಕೇಳ್ತಾ ಇದ್ರು, CTI ಅಲ್ಲಿ ಕಂಪಲ್ಸರಿ ಕನ್ನಡ ಬಂದಿದೆ ಎಕ್ಸಾಮ್ ಹಾಲ್ ಟಿಕೆಟ್ ಅಲ್ಲಿ, ಸೊ ಹೋಗಿ ಅಟೆಂಡ್ ಮಾಡ್ಬೇಕಾ ಬೇಡ ಅಂತ. ಇದ್ರಲ್ಲಿ ಪಾಸ್ ಆಗಿದ್ರೆ ಅದ್ರಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ತಲೆನೇ ಕೆಡಿಸ್ಕೋಬೇಡಿ. ಆರಾಮಾಗಿ GK ಮತ್ತೆ ಕಮ್ಯುನಿಕೇಶನ್ ಚೆನ್ನಾಗಿ ಮಾಡಿ ಎಲ್ರು. ಸೊ ಇನ್ನು 3 ದಿನ ಟೈಮ್ ಇದೆ. ಇವಾಗ ರೀಸೆಂಟ್ ಅಲ್ಲಿ ಲಾಸ್ಟ್ ಮಂತ್ ಅಲ್ಲಿ ನಡೆದಿರೋವೆ KPSC ಇಂದ 4 ಕ್ವಶನ್ ಪೇಪರ್ ಇದೆ, 4 GK ಪೇಪರ್, 4 ಕಮ್ಯುನಿಕೇಶನ್ ಪೇಪರ್. ಅದ್ರಲ್ಲೇ ತುಂಬಾ ರಿಪೀಟೆಡ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ಏರಿಯಾದಿಂದ ಕ್ವಶನ್ಸ್ ಬರ್ತಾ ಇದೆ, ಫಾರ್ ಎಕ್ಸಾಂಪಲ್ ನುಡಿಯಿಂದ 2 ಕ್ವಶನ್ ಫಿಕ್ಸ್, ಮತ್ತೆ ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ ಆ ವಿಧಿಗಳಿಂದ 2 ಕ್ವಶನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡ್ಬೋದು. ಸೊ ಈ ತರ ಯಾವ್ಯಾವ ಏರಿಯಾದಿಂದ ಬರ್ತಾ ಇದೆ ಅಂತ ನೋಡ್ಕೊಂಡು ಆ ಏರಿಯಾ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಆರಾಮ್ 130+ ನಿಮ್ ಟಾರ್ಗೆಟ್ ಇರ್ಲಿ. 130+ ಮಾಡಿದೀರ ಅಂದ್ರೆ ಪಕ್ಕಾ ಆಗುತ್ತೆ. ಎಲ್ರಿಗೂ ಅಡ್ವಾನ್ಸ್ ಆಲ್ ದ ಬೆಸ್ಟ್. ಮತ್ತೆ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು. ಮತ್ತೆ ಇದು ಇನ್ನೊಂದು ವಿಷಯ ಏನಂದ್ರೆ, ಇನ್ನು ಎಷ್ಟು 32,000 ನಾನು ಹೇಳಿದ್ದೆ 40,000 ಒಳಗೆ ಬರ್ತಿದ್ದಾರೆ ಅಂತ. ಇದು ರಿಸಲ್ಟ್ ಬಿಟ್ಟಿರೋದು ಇವಾಗ 32,000 ಜನ ಪಾಸ್ ಆಗಿದ್ದಾರೆ. ಸೊ 32,000 ಜನ ಅಷ್ಟೇ ಇರ್ತಾರೆ ಲಿಸ್ಟ್ ಅಲ್ಲಿ. ಸೊ 32,000 ಅಂದ್ರೆ ಕಾಂಪಿಟೇಷನ್ ಕಮ್ಮಿನೇ ಇದೆ. ಯಾರ್ಯಾರೆಲ್ಲ ಕಟ್ ಆಫ್ ಕಮ್ಮಿನೇ ಆಗುತ್ತೆ, 100%. ತಲೆ ಕೆಡಿಸ್ಕೋಬೇಡಿ. ಸೊ CTI ಎಕ್ಸಾಮ್ ಒಳಗೆ 1:3 ಬಿಟ್ರೆ ಚೆನ್ನಾಗಿರುತ್ತೆ. ಇನ್ನು ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಬರೀಬಹುದು. ನೋಡೋಣ, ಮ್ಯಾಕ್ಸಿಮಮ್ ಮೋಸ್ಟ್ಲಿ ಬರ್ಬೋದು ನಾಳೆ ನಾಡಿದ್ರಲ್ಲಿ. ಮತ್ತೆ ಇನ್ನೇನು ವರಿ ಆಗಕ್ಕೆ ಹೋಗ್ಬಿಡಿ, ಆರಾಮಾಗಿ ಕೂಲ್ ಆಗಿ ಹೋಗಿ. ಈ ಮಂತ್ ಅಲ್ಲೇ 3 ಎಕ್ಸಾಮ್ಸ್ ಇದೆ, ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಮತ್ತೆ ಇಂಥ ಆಪರ್ಚುನಿಟಿ ಮತ್ತೆ ಸಿಗಲ್ಲ.
ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್. ಮತ್ತೆ ನಾನು ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಬಿಟ್ಟಾಗ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ನ ಪ್ರೆಸ್ ಮಾಡಿ ಇಟ್ಕೊಂಡಿರಿ. ವಿಡಿಯೋ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅವಾಗ ಪಟ್ ಅಂತ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.